ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ನಾವು ಜನರಿಗೆ ಉಪಯೋಗ ಮಾಡ್ತಾ ಇದ್ದೀವಿ, ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಸರ್ಕಾರ ಇದೆ. ಆದರೆ ಈಗ ಅದೇ ಕಾಂಗ್ರೆಸ್ನಲ್ಲಿರುವಂತಹ ಒಬ್ಬ ದೊಡ್ಡ ನಾಯಕ ಇದೇ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಈ ಪಂಚ ಗ್ಯಾರಂಟಿಗಳು ನಮಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಅದು ಯಾರೂ ಅಲ್ಲ, ಡಿ.ಕೆ. ಶಿವಕುಮಾರ್ ಈ ರೀತಿಯಾದ ಒಂದು ಮಾತು ಹೇಳಿರೋದ್ರಿಂದ ಕಾಂಗ್ರೆಸ್ಗೆ ಇದು ಮುಜುಗರ ಆಗ್ತಾ ಇದೆ. ಯಾಕಂದರೆ ಏನೇ ವಿಚಾರ ಅಂತ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ನಾನು ಭೀಮೇಶ್ ಗೋನಾಳ್. ನೋಡಿ ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತಹ ಸರ್ಕಾರ ಚುನಾವಣೆಗೂ ಮುಂಚೆ ಇದನ್ನು ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿತು. ಇದು ಬಂದ ಮೇಲೆ ಈ ಯೋಜನೆಗಳ ಬಗ್ಗೆನೇ ಕಾಂಗ್ರೆಸ್ನಲ್ಲಿನೇ ಕೆಲವೊಂದು ಅಪಸ್ವರ ಇತ್ತು, ಕೆಲವರು ನಾಯಕರು ಮಾತನಾಡ್ತಾ ಇದ್ರು. ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಈ ಒಂದು ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಇದರಿಂದ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಇನ್ನು ಈ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆ ಏನಿದೆ ದೊಡ್ಡ ಮಟ್ಟದಲ್ಲಿನೇ ಶುರುವಾಗಿದೆ. ಈಗ ಅದು ಕೂಡ ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಆಲೋಚನೆಗಳು ಬರೋಕ್ಕೆ ಶುರುವಾಗಿದೆ. ಇಷ್ಟು ದಿನ ಗ್ಯಾರಂಟಿ ಯೋಜನೆಗಳನ್ನೇ ನಂಬಿಕೊಂಡು ಅದನ್ನೇ ಅವರ ಬೆನ್ನಿಗಿಟ್ಟುಕೊಂಡು ಅದನ್ನೇ ಶಕ್ತಿಯಾಗಿ ನಿಂತುಕೊಂಡು ಜನರ ಮುಂದೆ ಹೋಗಿ ಮಾತನಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಈಗ ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರೇ ಈ ರೀತಿಯಾದ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸೋದಿಲ್ಲ, ಆದರೆ ನಾವು ಮುಂದುವರಿಸ್ತೇವೆ, ಇದರಿಂದ ನಮಗೆ ಆರ್ಥಿಕ ಹೊರೆ ಆಗಿರೋದು ನಿಜ ಅಂತ ಹೇಳಿ ಅವರು ಹೇಳಿಬಿಟ್ರು. ಹೀಗಾಗಿ ಈ ಹಿಂದೆಯೂ ಕೂಡ ಇದೇ ಗ್ಯಾರಂಟಿ ವಿಚಾರವಾಗಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರು, ಸಚಿವರು ಎಲ್ಲರೂ ಕೂಡ ತುಂಬ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು. ಎಷ್ಟೋ ಜನ ಇದು ಸರಿಯಲ್ಲ ಎಲ್ರಿಗೂ ಕೊಡೋದು ಅಂತ ಹೇಳಿ ಮಾತನಾಡಿದರು. ಈಗ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಪರ ವಿರೋಧದ ಮಾತುಗಳು ಚರ್ಚೆಯಲ್ಲಿ ಇದೆ. ಇನ್ನು ಇದಕ್ಕೆ ಪೂರ್ಣ ವಿರಾಮ ಕೂಡ ಬಿದ್ದಿಲ್ಲ. ಯಾಕಂತಂದರೆ ನೋಡಿ, ಯಾವಾಗಲೂ ಕೂಡ ಚರ್ಚೆಯಲ್ಲಿರುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಹೇಳಿತ್ತು, ತಮಿಳುನಾಡು ಸರ್ಕಾರಕ್ಕೆ ಈ ರೀತಿಯಾಗಿ ಉಚಿತ ಗ್ಯಾರಂಟಿಗಳನ್ನು, ಯೋಜನೆಗಳನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರುತ್ತೆ. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಏನಿರುತ್ತೆ ಘೋಷಣೆ ಮಾಡುತ್ತಲ್ಲ ಈ ಒಂದು ಉಚಿತ ಯೋಜನೆಗಳನ್ನು, ಅದು ಸರಿಯಲ್ಲ ಅನ್ನುವಂಥ ವಿಚಾರವಾದವನ್ನು ಕೂಡ ಕೋರ್ಟ್ ಹೇಳಿರುತ್ತೆ. ಇಂತಹ ಯೋಜನೆಗಳನ್ನು ಮರುಪರಿಶೀಲನೆ ಮಾಡುವಂಥದ್ದು ತುಂಬ ಅಗತ್ಯ ಇರುತ್ತೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಕೂಡ ಪಟ್ಟಿರುತ್ತೆ ಈ ಒಂದು ವಿಚಾರವಾಗಿ. ಅಲ್ಲದೆ ನೋಡಿ, ಈ ಒಂದು ಉಚಿತ ಯೋಜನೆಗಳು ಅರ್ಹರಿಗೆ ಮಾತ್ರ ದೊರಕಬೇಕು ಅನ್ನೋದು ಕೋರ್ಟ್ನ ಒಂದು ಅಭಿಪ್ರಾಯ. ಹಾಗೂ ಸರ್ಕಾರಗಳು ಉಚಿತ ಯೋಜನೆಗಳಿಂದ ಉದ್ಯೋಗವನ್ನು ಸೃಷ್ಟಿ ಮಾಡುವ ಕಡೆಗೆ ಗಮನವನ್ನು ಹರಿಸಬೇಕು, ಅದೇ ತುಂಬ ಮುಖ್ಯ ಅಂತ ಹೇಳಿ ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತೀರ್ಪನ್ನು ಕೊಟ್ಟಿರುತ್ತೆ. ಸಾಕಷ್ಟು ಚರ್ಚೆಗೆ ಕೂಡ ಇದು ಕಾರಣವಾಗಿರುತ್ತೆ. ಆದರೆ ಇದೀಗ ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಅವರಿಗೆ ಎಷ್ಟು ಹಣದ ಒಂದು ಕಷ್ಟ ಆಗ್ತಾ ಇದೆ, ಎಷ್ಟು ಹೊರೆ ಆಗ್ತಾ ಇದೆ ಆರ್ಥಿಕವಾಗಿ ಸರ್ಕಾರಕ್ಕೆ, ಸರ್ಕಾರವನ್ನೇ ನಡೆಸೋಕೆ ಕಷ್ಟ ಆಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು ಅಂತ ಸ್ಪಷ್ಟವಾಗಿ ನೋಡೋದಾದರೆ ನೋಡಿ, ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತು, ಅಧಿಕಾರಕ್ಕೆ ಬಂದ ಮೇಲೆ ಅದು ಎಲ್ಲವನ್ನು ಕೂಡ ತಂದು ಆರ್ಥಿಕ ಹೊರೆ ಆಗ್ತಾ ಇದೆ ನಮಗೆ ಅಂತ ಹೇಳಿ ಬಹಿರಂಗವಾಗಿಯೇ ಡಿ.ಕೆ. ಶಿವಕುಮಾರ್ ಹೇಳಿದರು. ಕುಸುಮ ಸಂಜೀವಿನಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡ್ತಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಉಂಟಾಗಿದೆ, ಆದರೂ ಕೂಡ ನಾವು ಜನರ ಹಿತದೃಷ್ಟಿಯಿಂದ ಈ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಮುಂದುವರಿಸುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಷ್ಟೇ ಕಷ್ಟ ಆದರೂ ಸರಿ, ನಮ್ಮ ಹತ್ರ ಹಣ ಇಲ್ಲ ಅಂದರೂ ಸರಿ, ನಾವು ಬೇರೆ ಕಡೆ ಸಾಲ ಮಾಡಾದರೂ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ತೀವಿ ಅಂತ ಸರ್ಕಾರ ಹೇಳ್ತಾರೆ. ಇನ್ನು ಈ ವಿಚಾರವಾಗಿ ನೋಡಿ, ಹಿಂದೆಯೂ ಕೂಡ ಅಪಸ್ವರ ಕೇಳಿ ಬಂದಿತ್ತು. ಕಾಂಗ್ರೆಸ್ ಶಾಸಕ ಆಗಿರುವಂತಹ HR ಗವಿಯಪ್ಪ ಏನಿದ್ದಾರೆ, ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾ ಮಾತನಾಡಿದರು. ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಗವಿಯಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿರ್ತಾರೆ, ಮನವಿಯನ್ನು ಕೂಡ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಗ್ಯಾರಂಟಿ ಯೋಜನೆಗಳಿಂದ ಆಶ್ರಯ ಮನೆಗಳು ಸಿಗುತ್ತಾ ಇಲ್ಲ, ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಅವರ ಜೊತೆ ಮಾತನಾಡಿರ್ತಾರೆ, ಮನವಿಯನ್ನು ಕೂಡ ಮಾಡಿರ್ತಾರೆ. ಈಗ ಈ ಗ್ಯಾರಂಟಿ ಏನಿದೆ ಅದರ ಬಗ್ಗೆನೇ ಸಾಕಷ್ಟು ಪ್ರಶ್ನೆ ಇದೆ. ಇನ್ನು ಇದೇ ವಿಚಾರಗಳನ್ನು ಲೇವಡಿ ಮಾಡಿರ್ತಾರೆ R.V. ದೇಶಪಾಂಡೆ ಅವರು ಕೂಡ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಹಿರಿಯ ಕಾಂಗ್ರೆಸ್ ಶಾಸಕರ ಕೂಡ ಅವ್ರಿಗೆ ಇಷ್ಟ ಆಗಿರಲಿಲ್ಲ. R.V. ದೇಶಪಾಂಡೆ ಅವರು ಇದನ್ನು ಲೇವಡಿ ಮಾಡ್ತಾರೆ. ಉತ್ತರ ಕರ್ನಾಟಕದ ದಾಂಡೇಲಿಯಲ್ಲಿ ಮಾತನಾಡಿದಂಥ ಅವರು ಹೇಳ್ತಾರೆ, ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಯೋಜನೆಗಳು ಒಂದ ಎರಡು ದೊಡ್ಡ ಮಟ್ಟದಲ್ಲಿ ನಾವು ಯೋಜನೆಗಳನ್ನು ತಂದಿದ್ದೀವಿ, ಬಡವರಿಗಾಗಿ ಹಲವು ಯೋಜನೆಗಳನ್ನು ನಾವು ತಂದಿದ್ದೀವಿ. ಆದರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡ್ತೀವಿ, ಬೇರೆ ಬೇರೆ ಉಚಿತ ಬಸ್ಗಳ ಯೋಜನೆಯನ್ನು ಕೊಟ್ಟಿದ್ದೀವಿ, ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಸರ್ಕಾರ ಬಸ್ಗಳಲ್ಲಿ ಮಹಿಳೆಯರು ದೇಗುಲಕ್ಕೆ ಬೇರೆ ಬೇರೆ ಕಡೆ ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ 4-5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಗಂಡಸರು ಹೋಗೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ನಾನು CM ಆಗಿದ್ದರೆ ಇವುಗಳನ್ನೆಲ್ಲವನ್ನೂ ಕೂಡ ಹೇಳ್ತಾ ಇರಲಿಲ್ಲ, ಜಾರಿಗೆ ತರ್ತಾ ಇರಲಿಲ್ಲ. ಒಂದು ರೀತಿಯಾಗಿ ಅವರದೇ ಸರ್ಕಾರದ ಅವರವರೇ ನಾಯಕರು ಮಾತನಾಡ್ತಾ ಇದ್ದಾರೆ.
ಹಾಗಾದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಎಷ್ಟು ಮಟ್ಟದ ಹೊರೆ ಆಗ್ತಾ ಇದೆ, ಹಣದ ಕಷ್ಟ ಎಷ್ಟಾಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಈ ಪಂಚ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ತಂದಿದ್ದಾರೆ. ಅದರಲ್ಲಿ ಕೂಡ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವನಿಧಿ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಯೋಜನೆಗಳು. ಈ ಯೋಜನೆಗಳಿಗಾಗಿ ವಾರ್ಷಿಕವಾಗಿ 45,000 ಕೋಟಿ ವೆಚ್ಚ ಆಗುತ್ತೆ. ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಕೊಡಬೇಕು. ಆದರೆ ಇದರಿಂದ ಆರ್ಥಿಕ ಹೊರೆ ಆಗ್ತಾ ಇದೆ ಎನ್ನುವಂಥ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ 45,000 ಕೋಟಿ ರೂಪಾಯಿ ಬೇಕು. ಇನ್ನು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಕೆಲವರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ವಿಪಕ್ಷಗಳು ಏನು ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಹೀಗಿರುವಾಗ ಏನಾಗ್ತಾ ಇದೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಯೋಜನೆಗಳು ಸ್ಥಗಿತಗೊಳ್ತಾ ಇವೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ. ಆದರೆ CM ಸಿದ್ದರಾಮಯ್ಯ ಏನಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಸ್ಥಗಿತಗೊಳಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಈ ವಿಚಾರವಾಗಿ ಏನಾಗ್ತಾ ಇದೆ, ರಾಜ್ಯದ ಜನತೆಯಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾವಾಗ ಬೇಕಾದರೂ ಈ ರಾಜ್ಯ ಸರ್ಕಾರ ಈ ಯೋಜನೆಗಳನ್ನು ಕೈ ಬಿಡಬಹುದು. ಒಂದು ವೇಳೆ ಕೈ ಬಿಟ್ಟರೆ ಏನಾಗುತ್ತೆ, ಆ ಪರಿಣಾಮ ಕೂಡ ಎದುರಿಸಬೇಕಾಗುತ್ತೆ. ಆದರೆ ಈಗ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅದನ್ನು ದಿಢೀರ್ ಅಂತ ತೆಗೆದ್ರೆ ಅದು ರಾಜ್ಯ ಸರ್ಕಾರದ ಮೇಲೇ ಹೊಡೆತಾ ಬೀಳುತ್ತೆ. ಆದರೆ ಇದರ ಬಗ್ಗೆ DK ಶಿವಕುಮಾರೇ ಅಪಸ್ವರ ಎತ್ತಿರುವಂಥದ್ದು, ಆ ಒಂದು ರೀತಿಯಲ್ಲಿ ನಮಗೆ ಹೊರೆ ಆಗ್ತಾ ಇದೆ ಅಂತ ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಚರ್ಚೆಗೆ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ ನೋಡಿ, ನಾವು ಇದನ್ನು ನಿಲ್ಲಿಸೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಕಷ್ಟ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಕ್ಷಣದಲ್ಲಾದರೂ ಇದನ್ನು ನಿಲ್ಲಿಸ್ಬೋದು ಅಥವಾ ಮುಂದುವರಿಸ್ಬೋದು. ಒಂದು ವೇಳೆ ಮುಂದುವರಿಸಿದ್ದೇ ಆದರೆ ಆರ್ಥಿಕವಾಗಿ ದುಡ್ಡನ್ನು ಎಲ್ಲಿ ತರ್ತಾರೆ? 45,000 ಕೋಟಿ ರೂಪಾಯಿ ಬೇಕಲ್ಲ ವರ್ಷಕ್ಕೆ. ಇನ್ನು 2 ವರ್ಷ ಅಧಿಕಾರ ಇದೆ. ಆ 2 ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ದುಡ್ಡನ್ನು ಕಲೆ ಹಾಕಬೇಕು, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಕೊಡಬೇಕು. ಅಷ್ಟೆಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಕಡೆ ಕೂಡ ಗಮನ ಕೊಡಬೇಕು. ಮತ್ತು ಈ ನಿಟ್ಟಿನಲ್ಲಿ ಬೇರೆ ಬೇರೆ ಸಾರಿಗೆ ನೌಕರರು, ಬೇರೆ ಬೇರೆ ನೌಕರರು ಏನಿದ್ದಾರೆ ಅವರ ವೇತನದ ವಿಚಾರವಾಗಿ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿದೆ ರಾಜ್ಯ ಸರ್ಕಾರದ ಮುಂದೆ. ಈ ಗ್ಯಾರಂಟಿ ವಿಚಾರವಾಗಿ ನಿಜವಾಗ್ಲೂ ಕೂಡ ಇದನ್ನು ನಿಲ್ಲಿಸುತ್ತಾ, ಮುಂದುವರಿಸಿದ್ದೇ ಆದರೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತೀವಿ ಹಿಂದೆ. ಅದೇ ರೀತಿಯಾಗಿ ನೋಡಿಕೊಂಡ್ರೆ ಒಂದು ಸ್ವಲ್ಪ ಹಣ ಕಮ್ಮಿ ಬೇಕಾಗುತ್ತೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಸಿಕ್ಕರೆ ಇಲ್ಲಿ ಉಪಯೋಗ ಆಗುತ್ತೆ. ಇನ್ನು ಆರ್ಥಿಕವಾಗಿ ಚೆನ್ನಾಗಿರೋರಿಗೆ ಇದರ ಯೋಜನೆಯ ಅವಶ್ಯಕತೆಗೆ ಏನು ಕೂಡ ಇರೋದಿಲ್ಲ. ಹೀಗಾಗಿ ಈ ನಿರ್ಧಾರಕ್ಕೆ ಸರ್ಕಾರ ಬಂದರೆ ಒಂದು ರೀತಿಯ ಒಳ್ಳೆಯದು, ಯಾಕಂದರೆ ಅವ್ರಿಗೆ ಅದು ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ಬದಲಾವಣೆ ತರುತ್ತೆ, ಯಾರಿಗೆ ಈ ಒಂದು ಯೋಜನೆಗಳನ್ನು ನಿಲ್ಲಿಸುತ್ತೆ, ಯಾರಿಗೆ ಮುಂದುವರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.